ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠದಲ್ಲಿನ ಕಾರ್ಯಚಟುವಟಿಕೆ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಪೀಠದ ಮುಖ್ಯಸ್ಥರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ, ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ ಮೊದಲನೆಯ ಭಾಗ. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ KSOU ಮುಕ್ತವಾಣಿ ಪ್ರಾಯೋಜಿತ ಬಾನುಲಿ ಸರಣಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪಿಸಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪೀಠದ ಬಗ್ಗೆ, ಅಲ್ಲಿನ ಕಾರ್ಯಚಟುವಟಿಕೆಯ ಬಗ್ಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರು, ಹಾಗೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠದ ನಿರ್ದೇಶಕರಾದಂತಹ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಸರ್, ಈಗ ಈ ಪೀಠ ಯಾವಾಗ ಪ್ರಾರಂಭ ಆಯಿತು, ಯಾಕಾಗಿ ಪ್ರಾರಂಭವಾಯಿತು, ಇದರ ಕಾರ್ಯಚಟುವಟಿಕೆ ಏನು, ಮತ್ತು ವಿದ್ಯಾರ್ಥಿಗಳಿಗೆ ಇದರಿಂದ ಏನು ಪ್ರಯೋಜನ ಅನ್ನೋದನ್ನು ನಮ್ಮ ಶ್ರೋತೃಗಳಿಗೆ ಮಾಹಿತಿ ಮಾಡಿಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ಯಾವುದೇ ಒಂದು ವಿಶ್ವವಿದ್ಯಾನಿಲಯ ಅದಿರೋದು ತನ್ನ ಶೈಕ್ಷಣಿಕ ಚಟುವಟಿಕೆಗಳನ್ನು ಮಾಡೋದಕ್ಕೋಸ್ಕರ. ಯಾಕೆಂದರೆ ಪ್ರಧಾನವಾಗಿ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆ ಆಗಿರೋದೇ ಒಂದು ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸೋದಕ್ಕೆ. ಯಾಕೆಂದರೆ ಶೈಕ್ಷಣಿಕ ಚಟುವಟಿಕೆ ನಡೀತಾ ಇರುವಂತಹ ಒಂದು ಸಮಾಜ ಯಾವತ್ತೂ ಕೂಡ ಅಭಿವೃದ್ಧಿಯ ಕಡೆಗೆ ಹೋಗುತ್ತೆ, ಚಿಂತನಾಶೀಲವಾಗಿರುತ್ತೆ. ಅದಕ್ಕೋಸ್ಕರ ಯೂನಿವರ್ಸಿಟಿಗಳು, ವಿಶ್ವವಿದ್ಯಾನಿಲಯಗಳು ಸ್ಥಾಪನೆ ಆದವು. ನಮ್ಮಲ್ಲಿ ಶಾಲೆಗಳು, ಅದಾದ ನಂತರ PU ಕಾಲೇಜು, ಅದಾದ ನಂತರ ಪದವಿ ಕಾಲೇಜುಗಳು, ಅದಾದ ನಂತರ ವಿಶ್ವವಿದ್ಯಾನಿಲಯ ಇದೆ. ಯಾಕೆ ಈ ವ್ಯವಸ್ಥೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಆರಂಭದ ಶಿಕ್ಷಣಗಳೆಲ್ಲವೂ ಕೂಡ ಕೇವಲ ಈಗಾಗಲೇ ಸಂಶೋಧನೆ ಮಾಡಲ್ಪಟ್ಟಂತಹ ಮತ್ತು ಸಿದ್ಧವಾದಂತಹ ಪಠ್ಯಗಳ ಮೇಲೆ ಒಂದು ಅಧ್ಯಯನ ನಡೆಯುತ್ತೆ. ಅದಕ್ಕಾಗಿಯೇ ಶಾಲೆ ಕಾಲೇಜುಗಳೆಲ್ಲ ಇವೆ. ಆದರೆ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಕೇವಲ ಈಗಾಗಲೇ ಸಂಶೋಧನೆಯಾಗಿರುವ ವಿಷಯಗಳ ಜೊತೆಗೆ ಹೊಸದಾದಂತಹ ಸಂಶೋಧನೆಗಳು ಮತ್ತು ಸಮಾಜ ನಿರಂತರವಾಗಿ ಚಲನಶೀಲತೆಯಿಂದ ಕೂಡಿರೋದಕ್ಕೆ ಹೊಸ ಸಂಶೋಧನೆಗಳು ಅಗತ್ಯವಾಗ್ತದೆ. ಹಾಗಾಗಿಯೇ ವಿಶ್ವವಿದ್ಯಾನಿಲಯಗಳಿರೋದು. ಆದ್ದರಿಂದನೇ ವಿಶ್ವವಿದ್ಯಾನಿಲಯಗಳಲ್ಲಿ ಆ ವಿಭಾಗದ ಹೆಸರನ್ನು ಹೇಳುವಾಗ ನಾವು ಅಧ್ಯಯನ ಮತ್ತು ಸಂಶೋಧನೆ ಅಂತ ಎರಡನ್ನೂ ಸೇರಿಸ್ಕೊಂಡಿದ್ದೀವಿ. ಅಂದರೆ ಶಿಕ್ಷಣ ಅಂತಂದ್ರೇ ಕೇವಲ ಈಗಾಗಲೇ ಸಿದ್ಧ ಮಾಡಲ್ಪಟ್ಟ ಬರಹಗಳನ್ನು ಓದೋದಲ್ಲ, ಅದರ ಜೊತೆಗೆ ಸಂಶೋಧನೆಯನ್ನು, ಹೊಸ ಪ್ರಶ್ನೆಗಳನ್ನು ರೂಢಿಸ್ಕೊಂಡು ಹೊಸತಾದದ್ದನ್ನು ಅಧ್ಯಯನ ಮಾಡೋದು. ಸೊ ಹೀಗಾಗಿ ವಿಶ್ವವಿದ್ಯಾನಿಲಯಗಳಲ್ಲಿ ಹೊಸ ಪೀಠಗಳನ್ನು ಸ್ಥಾಪನೆ ಮಾಡಲಾಯಿತು. ಅಂದರೆ ಈಗಾಗಲೇ ಇರುವ ಪಠ್ಯಗಳ ಜೊತೆಯಲ್ಲಿಯೇ ಹೊಸದಾಗಿ ಸಂಶೋಧನೆ ನಡಿಬೇಕು ಅನ್ನೋದಕ್ಕೋಸ್ಕರನೇ ಸಂಶೋಧನೆಗಳ ಪೀಠಗಳನ್ನು ಮಾಡಲಾಯಿತು. ಇದರಲ್ಲಿ ವಿಜ್ಞಾನ ವಿಭಾಗದಲ್ಲಿ ಹೊಸ ಸಂಶೋಧನೆಗಳಿಗಾಗಿ ಪೀಠವನ್ನು ಮಾಡ್ತಾರೆ. ಹಾಗೆ ನಮ್ಮ ಈ ಸಾಮಾಜಿಕ ವಿಜ್ಞಾನಗಳಲ್ಲಿ ನಾವು ಬಂದಾಗ ಈಗಾಗಲೇ ಆಗಿರುವ ಸಾಧನೆಗಳ ಜೊತೆಯಲ್ಲಿ ಆ ಮಹಾಪುರುಷರ ಸಾಧನೆಗಳನ್ನು ಇನ್ನಷ್ಟು ಗುರುತಿಸೋದಕ್ಕೋಸ್ಕರ, ಇನ್ನಷ್ಟು ಸಮಾಜಕ್ಕೆ ತರೋದಕ್ಕೋಸ್ಕರ ಸಂಶೋಧನಾ ವಿಭಾಗಗಳನ್ನು ಸ್ಥಾಪಿಸಲಾಯಿತು. ಹಾಗೆಯೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವೂ ಸಹ ದೂರ ಶಿಕ್ಷಣವನ್ನು ನೀಡುವ ಏಕೈಕ ಸಂಸ್ಥೆಯಾಗಿದ್ದು ಕರ್ನಾಟಕದಲ್ಲಿ, ಭಾರತದಲ್ಲಿಯೇ ಇದು 2ನೇ ರ್ಯಾಂಕನ್ನು ಪಡ್ಕೊಂಡಿದೆ. ಸೊ ಇಂತಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 1996ರಲ್ಲಿ ಸ್ಥಾಪನೆ ಆಯಿತು. ಅದು ಸ್ಥಾಪನೆಯಾದಾಗ ಕೆಲವು ಪೀಠಗಳನ್ನು, ಅಧ್ಯಯನ ಪೀಠಗಳನ್ನು ಸ್ಥಾಪಿಸಲಾಯಿತು. ಯಾಕೆ ಅಂತಂದರೆ ಶಿಕ್ಷಣದ ಜೊತೆಯಲ್ಲಿ ಇನ್ನಷ್ಟು ಸಂಶೋಧನೆಗಳಾಗಲಿ ಅನ್ನೋದಕ್ಕೋಸ್ಕರ. ಅದಲ್ಲದೆ ತಮಗೆ ಗೊತ್ತಿದೆ, PhDಯನ್ನು ಕೂಡ ಮಾಡ್ತಾರೆ. ಯಾಕೆಂದರೆ ಅದು ಕೂಡ ಸಂಶೋಧನೆಯ ಭಾಗವಾಗಿದೆ. ಅಂದರೆ ಸಂಶೋಧನೆ ಮತ್ತು ಈಗಾಗಲೇ ಸಿದ್ಧ ಮಾಡಲ್ಪಟ್ಟಿರುವ ಪಠ್ಯಗಳ ಓದು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸೇರಿಕೊಂಡಿದೆ. ಹೀಗಾಗಿ ಮಹಾಪುರುಷರನ್ನು ನೆನ್ಕೊಳ್ಳೋದು,
ಅವರು ಕೊಟ್ಟಿರುವ ಸಂದೇಶಗಳನ್ನು ನಾವು ಪಾಲಿಸೋದು ಮತ್ತು ಈ ಸಂದೇಶಗಳನ್ನು ಇನ್ನಷ್ಟು ಜಗತ್ತಿಗೆ ತಲುಪಿಸುವ ದೃಷ್ಟಿಯಿಂದ ಇನ್ನಷ್ಟು ಹೊಸ ಹೊಸ ವಿಚಾರಗಳನ್ನು ಅವರ ವಿಚಾರದಲ್ಲಿ ಮಾಡೋದಕ್ಕೋಸ್ಕರ ಅನೇಕ ಸಂಶೋಧನಾ ಪೀಠಗಳನ್ನು ಸ್ಥಾಪಿಸಲಾಯಿತು. ಇದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಪೀಠ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪೀಠ, ಅಕ್ಕ ಮಹಾದೇವಿ ಅಧ್ಯಯನ ಪೀಠ, ಕುವೆಂಪು ಅಧ್ಯಯನ ಮತ್ತು ವಿಸ್ತರಣಾ ಪೀಠ, ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಪೀಠ, ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠ, ಮಹಾತ್ಮ ಗಾಂಧಿ ಅಧ್ಯಯನ ಪೀಠ, ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಪೀಠ, ಡಾಕ್ಟರ್ BV ಕಾರಂತ್ ಪೀಠ, ಹಾಗೆ ಈಗ ಹೊಸದಾಗಿ ಕೆಂಪೇಗೌಡರ ಅಧ್ಯಯನ ಪೀಠ ಮತ್ತು ಬಸವಣ್ಣನವರ ಅಧ್ಯಯನ ಪೀಠಗಳನ್ನು ಕೂಡ ಸ್ಥಾಪಿಸುವ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ ಮತ್ತು ಕನಕದಾಸರ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ಆಗಿದೆ. ಸೊ ಇದೆಲ್ಲ ಯಾಕೆ ಅಂತ ಕೇಳಿದ್ರೆ ಇಂತಹ ಮಹಾಪುರುಷರ ಕೊಡುಗೆಗಳನ್ನು ಇನ್ನಷ್ಟು ಸಮಾಜಕ್ಕೆ ತಲುಪಿಸುವಂತಹ ಪ್ರಯತ್ನ. ಹಾಗೆಯೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠವನ್ನು ನಾವು ದಿನಾಂಕ 4/8/2012 ಸ್ಥಾಪನೆ ಮಾಡಲಾಯಿತು. ಇದು ಮುಖ್ಯವಾಗಿ ಮಹತ್ತರವಾದ ಅಂಶವನ್ನು ನಾವು ಇಲ್ಲಿ ಮನಗಾಣಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಇಡೀ ಭರತ ಕಂಡಂತಹ ಶ್ರೇಷ್ಠ ದಾರ್ಶನಿಕ ಮಹಾರಾಜರು, ಋಷಿ ಮಹಾರಾಜರು. ಅದಕ್ಕೆ ಅವರಿಗೆ ರಾಜ ಋಷಿ ಅಂತ ಕರೆದಿದ್ದಾರೆ. ಮತ್ತು ಪ್ರಪಂಚದಲ್ಲಿ ಅತ್ಯಂತ ವಿಭಿನ್ನವಾದಂತಹ ಆಡಳಿತವನ್ನು ಕೊಟ್ಟಂತಹ ಮಹಾನುಭಾವ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಜೀವನ ಮತ್ತು ಅವರ ಆಡಳಿತ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ. ಇದು ಒಂದು ವಿಷಯವಾದರೆ ನಮಗೂ ಮತ್ತು ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೂ ಮತ್ತು ಕೃಷ್ಣರಾಜ ಒಡೆಯರ್ರವರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಕಾರಣ ಏನು ಅಂತ ಕೇಳಿದ್ರೆ 1916ರಲ್ಲಿ ಮೊದಲ ಬಾರಿಗೆ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರೇ. ಅವರು ಮಹಾರಾಜರಾಗಿದ್ದಾಗ ಅದನ್ನು ಸ್ಥಾಪನೆ ಮಾಡಿದ್ರು. ಮತ್ತು ಇವತ್ತು ಏನು ಮೈಸೂರು ಯೂನಿವರ್ಸಿಟಿ ಅಂತಿದೆ, ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇರುವ ಜಾಗವನ್ನು ಕೊಟ್ಟಿದ್ದವರೇನೆ. ಅದು ಉಚಿತವಾಗಿ ವಿಶಾಲವಾದ ಜಾಗವನ್ನು ಕೊಟ್ಟರು ಮತ್ತು ಉಚಿತವಾಗಿ ಕೊಟ್ಟರು ನಮಗೆ. ಅಂದ್ರೆ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅನ್ನುವಂತಹ ಕಾರಣದಿಂದ ಅವರು ಅದೇ ಕಾಲಕ್ಕೆ ಬನಾರಸ್ ಯೂನಿವರ್ಸಿಟಿ ಏನು ಹಿಂದೂ ಯೂನಿವರ್ಸಿಟಿ ಇದೆ ಅದಕ್ಕೂ ಅವರು ಚಾನ್ಸಲರ್ ಆಗಿದ್ದರು. ಹಾಗೇನೆ ಇಲ್ಲಿಗೂ ಕೂಡ ಅವರು ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಟ್ರು. ಮೈಸೂರಿನ ಮೊದಲ ಏನು ವಿಶ್ವವಿದ್ಯಾನಿಲಯ ಮತ್ತು ಅಂತಹ ಕರ್ನಾಟಕ ರಾಜ್ಯದ ಮೊದಲ ವಿಶ್ವವಿದ್ಯಾನಿಲಯ ಅದನ್ನು ಸ್ಥಾಪನೆ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು. ಮತ್ತು ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಯದುವಂಶಕ್ಕೆ ಸೇರಿದವರು. ಯದುವಂಶದ ಕೊಡುಗೆಗಳನ್ನು 1399ರಿಂದ ನಾವು ಗಮನಿಸಬಹುದು. 1947ರವರೆಗೆ ನಾವು ಅದನ್ನು ಗಮನಿಸ್ತೀವಿ. ಅಂದರೆ ನಿರಂತರವಾಗಿ ಕರ್ನಾಟಕ ರಾಜ್ಯದ ಏಳಿಗೆಗಾಗಿ ನಮ್ಮ ರಾಜರುಗಳು ಕೊಟ್ಟಂತಹ ಕೊಡುಗೆ ಅಪಾರ, ಅದ್ಭುತ, ಅನನ್ಯ. ಅಂತಹ ಒಂದು ಕೊಡುಗೆಗಳನ್ನು ಒಂದಷ್ಟು ಅವ್ರು ಏನು ಮಾಡಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಆವತ್ತಿನ ಕುಲಪತಿಗಳಾಗಿದ್ದಂತಹ ಪ್ರೊಫೆಸರ್ KS ರಂಗಪ್ಪ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ 4/8/2012ರಲ್ಲಿ ಈ ಪೀಠವನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಈ ಪೀಠದ ಸ್ಥಾಪನೆ ಮುಖ್ಯವಾದದ್ದು ಯಾಕೆ ಅಂತ ಕೇಳಿದ್ರೆ ಆಗ ಈ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಅಂದರೆ ಅದು ಕನ್ವೆನ್ಷನಲ್ ಯೂನಿವರ್ಸಿಟೀಸ್ ಅಂತ ಏನು ಕರಿತೀವಿ, ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳಲ್ಲಿ ಈ ಒಂದು ಅಧ್ಯಯನ ಮತ್ತು ಸಂಶೋಧನಾ ಪೀಠಗಳಿದ್ವು. ಆದರೆ ಮುಕ್ತ ವಿಶ್ವವಿದ್ಯಾನಿಲಯಗಳಲ್ಲಿ ಪೀಠವನ್ನು ಮಾಡೋದು ಮತ್ತು ಇಲ್ಲಿಯೂ ಅಧ್ಯಯನದ ಅವಕಾಶಗಳನ್ನು ಕೊಡೋದು ಒಂದು ವಿಶೇಷವಾದಂತಹ ಒಂದು ಚಾಲೆಂಜ್ ಆಗಿತ್ತು. ಅದನ್ನು ಆವತ್ತಿನ ಕುಲಪತಿಗಳಾಗಿದ್ದಂತಹ ಪ್ರೊಫೆಸರ್ KS ರಂಗಪ್ಪನವರು ಇದನ್ನು ಚಾಲನೆ ಮಾಡಿದ್ರು. ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠಕ್ಕೆ ಯಾರಿಗೆ ಮೊದಲು ಒಂದು ಸಂಯೋಜಕತ್ವವನ್ನು ಅಥವಾ ನಿರ್ದೇಶಕತ್ವವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಆಗ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸದ ಪ್ರಾಧ್ಯಾಪಿಕೆಯಾಗಿದ್ದಂತಹ ಪ್ರೊಫೆಸರ್ ಸುಶೀಲಾ ಅರಸ್ರವರನ್ನ ಅಲ್ಲಿ ಗೌರವ ನಿರ್ದೇಶಕರನ್ನಾಗಿ ಮಾಡಲಾಯಿತು. ಕಾರಣ ಏನು ಅಂತ ಕೇಳಿದ್ರೆ ಅವರು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಾಧ್ಯಾಪಕಿಯಾಗಿದ್ದರು ಅನ್ನೋದು ಒಂದು. ಎರಡನೇದು ಅವರು ಕೂಡ ರಾಜಮನೆತನದ ಜೊತೆಯಲ್ಲಿ ನೇರವಾದ ನಂಟನ್ನ ಹೊಂದಿದ್ರು. ಇದೆರಡೂ ಕೂಡ ಆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀಠಕ್ಕೆ ಹೆಚ್ಚಿನ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಡ್ತದೆ ಅನ್ನೋದು ಕುಲಪತಿಗಳ ಒಂದು ಉದ್ದೇಶವಾಗಿತ್ತು. ಹೀಗೆ ಯಶಸ್ವಿಯಾಗಿ ಒಂದು ಪೀಠ ಸ್ಥಾಪನೆ ಆಯಿತು. ಈ ಪೀಠ ಸ್ಥಾಪನೆಯಾದಾಗ
ಅಧ್ಯಯನ ಮತ್ತು ಸಂಶೋಧನಾ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಹಣಕಾಸಿನ ನೆರವು ಬೇಕು. ಅದಕ್ಕೆ ಯಾರೋ ಒಬ್ಬ ಪೋಷಕ ಬೇಕೇ ಬೇಕು. ಹಾಗಾಗಿ ಪೋಷಕರು ಯಾರು ಇದಕ್ಕೆ ಅಂತ ಕೇಳಿದ್ರೆ ಆವತ್ತಿಗೆ ಪೋಷಕತ್ವವನ್ನು ನಾವು ಸರ್ಕಾರದಿಂದ ಏನು ಸಹಾಯಧನವನ್ನು ಪಡೆದಿಲ್ಲ. ಎಲ್ಲ ಪೀಠಗಳಿಗೂ ಒಂದು ನಿರ್ಣಯವನ್ನು ಮಾಡಲಾಯಿತು. ನಮ್ಮಲ್ಲೇ ಇರುವಂತಹ ಸಂಪನ್ಮೂಲವನ್ನು ಬಳಸಿಕೊಂಡು ಆರ್ಥಿಕ ಸಂಪನ್ಮೂಲ 15 ಲಕ್ಷ ರೂಪಾಯಿಗಳ ಒಂದು ಠೇವಣಿಯನ್ನ ಇಟ್ಟು ಆ ಠೇವಣಿಯಿಂದ ಬರುವಂತಹ ಬಡ್ಡಿಯನ್ನು ಉಪಯೋಗಿಸಿಕೊಂಡು ನಾವು ಈ ಪೀಠದ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದು ತೀರ್ಮಾನವನ್ನು ಮಾಡಲಾಯಿತು. ಇದಾದ ನಂತರ ನಮಗೆ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಕೆಲವು ಕಷ್ಟ ಕಾಲಗಳು ಆರಂಭವಾಯಿತು. ಅದು ತಮಗೆಲ್ಲ ಗೊತ್ತಿರುವಂತಹದ್ದೇ, ಬೇರೆ ಬೇರೆ ವಿಷಯಗಳಿಂದ. ಇದೇನೇ ಇದ್ರೂ ಕೂಡ ಆಗ ಮತ್ತೆ ಹೊಸದಾಗಿ ಅಂದರೆ ಸುಶೀಲಾ ಅರಸರವರು ನಿವೃತ್ತಿಯಾದ ನಂತರ ಈ ಒಂದು ಪೀಠಕ್ಕೆ ದಿನಾಂಕ 6/7/2013 ಡಾಕ್ಟರ್ ಶೆಲ್ವಪಿಳ್ಳ ಅಯ್ಯಂಗಾರ್ ಮುಖ್ಯಸ್ಥರು, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ಮುಖ್ಯಸ್ಥರನ್ನ ಗೌರವ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಯಿತು. ಇದಾದ ನಂತರ ನಾವು ಅನೇಕ ಚಟುವಟಿಕೆಗಳನ್ನ ಮಾಡ್ತಾ ಹೋದ್ವಿ. ಇದರಲ್ಲಿ ಮುಖ್ಯವಾಗಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಪೀಠವನ್ನು ಸ್ಥಾಪನೆ ಮಾಡಿದಾಗ ಅದರ ಉದ್ದೇಶಗಳೇನು ಅನ್ನೋದನ್ನ ನಾವು ಕ್ಲಿಯರ್ ಆಗಿ ನಮ್ಮ ಒಂದು ಸ್ಟ್ಯಾಚ್ಯೂಟಲ್ಲಿ ಹೇಳ್ಕೊಂಡಿದ್ದೀವಿ. ಅಂದರೆ ಯಾವುದೇ ಪೀಠ ಸ್ಥಾಪನೆ ಆಗಬೇಕಾದ್ರೆ ಅದಕ್ಕೊಂದು ಉದ್ದೇಶ ಇರಬೇಕು ಮತ್ತು ಅದು ಸರ್ಕಾರದ ನಿಯಮಾವಳಿಗಳಿಂದ ಅಂಗೀಕೃತಗೊಂಡಿರಬೇಕು. ಅದನ್ನು ಸ್ಟ್ಯಾಚ್ಯೂಟ್ ಅಂತ ಹೇಳಿ ಕರಿತೀವಿ ನಾವು. ನಿಯಮಗಳು, ಆ ನಿಯಮಗಳು ಅಂಗೀಕೃತವಾಗಿರಬೇಕು. ಅಂತಹ ಒಂದು ಪೀಠಗಳನ್ನು ಮಾತ್ರ ನಾವು ಹಣಕಾಸು ನೆರವು ನೀಡಬಹುದು. ಇಲ್ಲದೆ ಹೋದ್ರೆ ಏನಾಗುತ್ತೆ, ಆಡಿಟ್ ಅಬ್ಜೆಕ್ಷನ್ ಆಗುತ್ತೆ. ಸೊ ಹೀಗಾಗಿ ಈ ಪೀಠ ಬಂದು ಪೂರ್ಣವಾಗಿ ಸ್ಟ್ಯಾಚ್ಯೂಟನ್ನು ಒಪ್ಕೊಂಡಿರುವಂತಹ ನಿಯಮಗಳಿಂದ ಪರಿಭಾವಿಸಲ್ಪಟ್ಟಂತಹ ಒಂದು ಪೀಠವಾಗಿದೆ. ಇದರಲ್ಲಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಮತ್ತು ಅವರ ವಂಶದ ಬಗ್ಗೆ, ಯಾಕಂದ್ರೆ ಒಡೆಯರ್ ಅಂತ ಹೇಳಿ ಬರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವ್ರನ್ನ ಮಾತ್ರ ಮಾಡೋದಕ್ಕಾಗುವುದಿಲ್ಲ. ಅವರ ಒಂದು ವಂಶದ ಸಾಧನೆಗಳು, ಅವರ ಆಡಳಿತ, ಅವರ ಸಮಾನತೆಗೆ ಮಾಡಿದಂತಹ ಪ್ರಯತ್ನಗಳು. ಯಾಕಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಕಾಲದಲ್ಲಿ ಆದಂತಹ ಸಮಾನತೆಯ ಪ್ರಯತ್ನಗಳು ಇನ್ಯಾರ ಕಾಲದಲ್ಲೂ ಆಗಿಲ್ಲ. ಅವರು ಮೀಸಲಾತಿಯನ್ನ ಮೊದಲು ಕೊಟ್ಟವರೇ ಅವರು. ಸಮಾಜದ ನಿರ್ಮಾಣಕ್ಕೆ ಪ್ರಯತ್ನ ಪಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾಗಾಗಿ ಅವರ ಜನಪರ ಸಾಮಾಜಿಕ ಕೆಲಸ ಕಾರ್ಯಗಳು ಇದನ್ನ ಸಮಾಜದ ಮುಂದೆ ಇಡಬೇಕು ಅನ್ನೋದಕ್ಕೋಸ್ಕರ ಈ ಪೀಠವನ್ನು ಸ್ಥಾಪನೆ ಮಾಡಲಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಇತಿಹಾಸದ ಬಗ್ಗೆ ಹೊಸ ಸಂಶೋಧನೆಗಳನ್ನು ನಡೆಸೋದು, ಅಂದ್ರೆ ಇಲ್ಲಿಯ ತನಕ ಯಾವುದು ಪ್ರಕಟವಾಗಿಲ್ವೋ ಅಂತಹ ಸಂಶೋಧನೆಗಳನ್ನು ಮಾಡೋದು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಮಾಜಿಕ ಸಾಧನೆಗಳನ್ನು ಜನರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡೋದು. ಇದರಲ್ಲಿ ಕೇವಲ ಪ್ರಕಟಣೆಗಳು ಮಾತ್ರ ಸೇರಿಲ್ಲ. ಕೆಲವೊಮ್ಮೆ ನಾವು ನಾಟಕದ ಪ್ರದರ್ಶನಗಳನ್ನು ಮಾಡಿಸ್ತೀವಿ, ಕೆಲವೊಮ್ಮೆ ಛಾಯಾಚಿತ್ರ ಪ್ರದರ್ಶನಗಳು, ಕೆಲವೊಮ್ಮೆ ಚಲಚ್ಚಿತ್ರ ಪ್ರದರ್ಶನಗಳು ಮತ್ತು ಕೆಲವೊಮ್ಮೆ ಅಲ್ಲಿಗೆ ಹೋಗಿ ಶಾಲಾ ಮಕ್ಕಳಿಗೆ ಒಂದು ಉಪನ್ಯಾಸಗಳು, ಇವುಗಳ ಮೂಲಕ ತಲುಪಿಸುವಂತಹ ಪ್ರಯತ್ನ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆಗಳು. ಮೈಸೂರು ಅರಸರ ಇತಿಹಾಸ ಮತ್ತು ಕಲೆ, ವಾಸ್ತುಶಿಲ್ಪ, ಅವರ ಆಡಳಿತ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ ಬಿಟ್ಟು ಬೇರೆಯವರ ಆಡಳಿತದ ವ್ಯವಸ್ಥೆಗಳು, ಸಮಸ್ಯೆಗಳು, ನಾಲ್ವಡಿಯವರ ಕಾಲದಲ್ಲಿ ಎಷ್ಟು ಸಮಸ್ಯೆಗಳಿತ್ತು, ಅದನ್ನು ಹೆದರಿಸಿ ಆಚೆಗೆ ಬಂದಿದ್ದು ಹೇಗೆ, ಇದೆಲ್ಲವನ್ನ ನಾವು ಸಂಶೋಧನೆ ಮಾಡೋದು ಇದರ ಉದ್ದೇಶವಾಗಿದೆ. ಹಾಗೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಮೈಸೂರು ಅರಸರ ಬಗೆಗಿನ ಹೊಸ ವಿಚಾರ ಸಂಕಿರಣಗಳು, ಕಾರ್ಯಾಗಾರಗಳು, ವರ್ಕ್ಶಾಪ್ಗಳನ್ನು ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಮತ್ತು ಪುಸ್ತಕಗಳ ಪ್ರಕಟಣೆ, ಸಂಶೋಧನಾ ಗ್ರಂಥ ಪ್ರಕಟಣೆ, ವಿಶೇಷ ದತ್ತಿ ಉಪನ್ಯಾಸಗಳನ್ನು ನೀಡೋದು, ಇವೆಲ್ಲವೂ ಕೂಡ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠಕ್ಕೆ ಸಂಬಂಧಿಸಿದಂತಹ ಕಾರ್ಯಚಟುವಟಿಕೆಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠದಲ್ಲಿನ ಕಾರ್ಯಚಟುವಟಿಕೆ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಪೀಠದ ಮುಖ್ಯಸ್ಥರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ, ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ ಮೊದಲನೆಯ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಮತ್ತಷ್ಟು ಮಾಹಿತಿಯನ್ನು ಸಂಜೆ 5:40 ನೀವು ಆಲಿಸಬಹುದು. KSOU ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು.
ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.